कलबुर्गी से एक अहम खबर। महानगर पालिका के कर्मचारियों के इंसाफ के लिए दत्तात्रेय सिंह पाटिल रेवूर ने दिखाया मजबूत समर्थन। कलबुर्गी शहर के महानगर पालिका के सफाई कर्मचारी जो हर सुबह 5 बजे उठकर पूरे शहर को साफ सुथरा और खूबसूरत बनाए रखने के लिए मेहनत करते हैं, आज अपने कुछ पुरानी और जायज मांगों को लेकर एहतजाज पर बैठे हैं। इन कर्मचारियों की आवाज बनकर आज एहतजाज में शामिल हुए बीजेपी के सीनियर लीडर और अवामी लीडर श्री दत्तात्रेय सिंह पाटिल रेवूर, जिन्होंने न सिर्फ कर्मचारियों का समर्थन किया बल्कि हुकूमत से उनकी मांगों को तुरंत पूरा करने की मांग भी की। श्री रेवूर ने प्रोटेस्ट साइट पर मीडिया से बात करते हुए कहा, ये वो कर्मचारी हैं जो हर दिन बिना किसी शिकायत के अपना फर्ज अदा करते हैं। इनकी मांगे जायज हैं और हुकूमत को बिना किसी देर के उन पर तुरंत एक्शन लेना चाहिए। इनका मसला सिर्फ एक यूनियन का नहीं बल्कि इंसानियत और इंसाफ का है। उन्होंने साफ कहा कि हुकूमत और केएमपी के जिम्मेदार अफसरों को इस इशू को पूरी गंभीरता से लेना चाहिए और तुरंत हल निकालना चाहिए। इस मौके पर सिटी बीजेपी प्रेसिडेंट श्री चंदू पाटिल, कई बीजेपी कॉर्पोरेटर और पार्टी के सीनियर नेता भी मौजूद रहे, जिन्होंने कर्मचारियों के साथ मिलकर एकजुट समर्थन दिखाया और हुकूमत पर दबाव बनाया कि अब और देर बर्दाश्त नहीं की जा सकती। ये प्रोटेस्ट अब सिर्फ कर्मचारियों तक सीमित नहीं रहा, आम जनता भी इस मामले को समझने लगी है और ये साफ है कि कलबुर्गी के लोग उन लोगों के साथ हैं जो उनके शहर को रोज बेहतर बनाने में अपना खून पसीना बहा रहे हैं। ಇವತ್ತು ಕೈ ತಗೊಂಡಿದ್ದಾರೆ ಕಲಬುರಗಿ ನಗರ ತಂದೆ ಆದಂತ ಒಂದು ಇತಿಹಾಸವನ್ನ ಹೊಂದಿರುವಂತ ನಗರ. ಇಡೀ ನಮ್ಮ ವಿಭಾಗದಲ್ಲಿ ಈ ಒಂದು ನಗರಕ್ಕೆ ತಂದೆ ಆದಂತ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಕಲಬುರಗಿ ಅಂತಂದ್ರೆ ಇದು ಒಂದು ಹೆಬ್ಬಾಗಿಲು, ತಂದೆ ಆದಂತ ಒಂದು ಛಾಪನ್ನ ಇರುವಂತ ಒಂದು ನಗರ. ಇಲ್ಲಿ ಶರಣ ಬಸವೇಶ್ವರರು, ಖಾಜಾ ಬಂದೇ ನವಾಜರು, ಸೂಫಿ ಸಂತರು ಇರುವಂತ ಒಂದು ಭೂಮಿ. ಅಂಥದನ್ನ ಇವತ್ತು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಅನೇಕ ಜನ ಇಲ್ಲಿ ಸೇವೆಯನ್ನ ಮಾಡ್ತಾ ಇರುವಂಥದ್ದು, ವಿಶೇಷವಾಗಿ ಪೌರ ಕಾರ್ಮಿಕರ ಹೋರಾಟ ಹಿಂದೆಯಿಂದ ನಾವು ಯಾವಾಗಿನಿಂದ ಕೇಳ್ತೇವೆ ಅಂತಂದ್ರೆ ಕಲಬುರಗಿ ನಗರದಲ್ಲಿ ಮಹಾನಗರ ಪಾಲಿಕೆ ಪ್ರಾರಂಭ ಆದಾಗಿನಿಂದ ನಮ್ಮ ಪೌರ ಕಾರ್ಮಿಕರ ಹೋರಾಟ ಸತತವಾಗಿ ನಡ್ಕೋತ ಬಂದಿದೆ. ಹಿಂದಿನ ಸಚಿವರಾದಂಥ ಮಾನ್ಯ ಎಸ್ ಕೆ ಕಾಂತಾ ಸಾಹೇಬರು, ಹಿಂದಿನ ಶಾಸಕರಾದಂಥ ತಂದೆಯವರಾದಂಥ ಚಂದ್ರಶೇಖರ್ ಪಾಟೀಲ್ ರೇವೂರ್ ಅವರು, ಕಮರುಲ್ ಇಸ್ಲಾಂ ಸಾಹೇಬರು, ಅನೇಕ ಜನ ಇಲ್ಲಿನ ಜನಪ್ರತಿನಿಧಿಗಳು ಯಾವಾಗ ಮಹಾನಗರ ಪಾಲಿಕೆಯ ಹೋರಾಟಕ್ಕೆ ಸಂಬಂಧಪಟ್ಟಂತ ಯಾವುದೇ ತೊಂದರೆ ಬಂದಂತ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಇವತ್ತು ಅದಕ್ಕೆ ಬೆಂಬಲವನ್ನ ಸೂಚಿಸಿ, ಯಾಕಂತಂದ್ರೆ ಮಹಾನಗರ ಪಾಲಿಕೆ ಅಂತಂದ್ರೆ ಇದು ನಮ್ಮ ನಗರದ ಒಂದು ಜೀವನಾಡಿ ಇದ್ದಂಗೆ. ಇದು ನಿಂತು ಹೋದ್ರೆ ಇಡೀ ನಮ್ಮ ನಗರಕ್ಕಷ್ಟೇ ಅಲ್ಲ, ಇಡೀ ಜಿಲ್ಲೆಯಲ್ಲಿ ಇರುವಂತ ಎಲ್ಲರಿಗೂ ಕೂಡ ಅದರ ಒಂದು ತೊಂದರೆ ಅನುಭವಿಸ್ಬೇಕಾಗತ್ತೆ. ಕೇವಲ ಮಹಾನಗರ ಪಾಲಿಕೆ ಇಲ್ಲಿ ಕೆಲಸ ಮಾಡೋರು ನಿಲ್ಲಿಸಿದ್ರೆ ಬರೀ ನಗರಕ್ಕೆ ಜನರಿಗೆ ಅಷ್ಟೇ ಅಲ್ಲ, ಸುತ್ತಮುತ್ತ ಇರುವಂತ ಎಲ್ಲಾ ತಾಲೂಕುಗಳ ಜನರಿಗೂ ಕೂಡ ಅದರ ಒಂದು ತೊಂದರೆಯನ್ನ ಅವ್ರು ಅನುಭವಿಸ್ಬೇಕಾಗತ್ತೆ. ಹೀಗಾಗಿ ಕೇವಲ ಮಹಾನಗರ ಪಾಲಿಕೆ ಅಂತಂದ್ರೆ ಕೇವಲ 10-15 ಲಕ್ಷ ಜನರು ಇರುವಂತ ನಮ್ಮ ನಗರಕ್ಕೆ ಸಂಬಂಧಪಟ್ಟಿದ್ದ ಅಷ್ಟೇ ಅಲ್ಲ, ಇಡೀ ನಮ್ಮ ಜಿಲ್ಲೆಯಲ್ಲಿರುವಂತ ಎಲ್ಲಾ ತಾಲೂಕುಗಳಿಗೂ ಕೂಡ ಒಂದು ಸಂಬಂಧಪಟ್ಟಂತ ಒಂದು ನಮ್ಮ ಮಹಾನಗರ ಪಾಲಿಕೆ ಇದೆ. ಇದರ ಒಂದು ಬೇಡಿಕೆಯನ್ನ ನಮ್ಮ ಯುವ ನಾಯಕರಾದಂಥ ಚಂದು ಪಾಟೀಲ್ ಅವರು, ನಾವು ಯಾವಾಗಲೂ ಕೂಡ ತಮ್ಮ ಹೋರಾಟಕ್ಕೆ ತಾವೇನು ಬೇಡಿಕೆಗಳಿಟ್ಟಿದ್ದೀರಿ ಇದು ನ್ಯಾಯವಾದಂಥ ಬೇಡಿಕೆ. ಹಿಂದೆ ನಮ್ಮ ಪೌರ ಕಾರ್ಮಿಕರಿಗೆ ಅವರು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇಲ್ಲಿ ಕೆಲಸ ಮಾಡ್ತಾ ಇದ್ರು. ಮೊದಲು 600 ಜನ ಇದ್ರು, ಅದರ ನಂತರ 1200 ಜನ ಆದ್ರು, ಅದರ ನಂತರ 1700-1800 ಜನ ಆದ್ರು. ಹಿಂದಿನ ಸರ್ಕಾರ ಮಾನ್ಯ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ಇಡೀ ರಾಜ್ಯದಲ್ಲಿ ಪೌರ ಕಾರ್ಮಿಕರನ್ನ ಪರ್ಮನೆಂಟ್ ಆಗಿ ಅವರಿಗೆ ನೇಮಕವನ್ನ ಮಾಡಿರುವಂತ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಮಾನ್ಯ ಯಡಿಯೂರಪ್ಪ ಸಾಹೇಬರ ಸರ್ಕಾರ ಅಂತ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ಸುಮಾರು 1200 ಜನರಿಗೆ ನೇರವಾಗಿ ಅವರಿಗೆ ಪರ್ಮನೆಂಟ್ ಅನ್ನ ಮಾಡುವಂತ ಒಂದು ಆದೇಶ ಆ ಸಂದರ್ಭದಲ್ಲಿ ಆಗಿರುವಂತದ್ದು. ಅದರ ನಂತರ ನಮ್ಮಲ್ಲಿ ಆಸ್ ಪರ್ ಪಾಪ್ಯುಲೇಷನ್ ಇಲ್ಲಿ ಇನ್ನೂ 700 ಜನ ಉಳಿದೋಗಿದ್ರು. ಆ 700 ಜನರಿಗೂ ಕೂಡ ಇವತ್ತು ನೇಮಕಾತಿಯನ್ನ ನೇರವಾಗಿ ಅವರಿಗೂ ಕೂಡ ನೇಮಕವನ್ನ ಮಾಡ್ಕೋಬೇಕು ಅಂತ ಹೇಳಿ, ಪರ್ಮನೆಂಟ್ ಆಗಿ ಕಾರ್ಪೊರೇಷನಿನ ಒಂದು ಎಂಪ್ಲಾಯಿ ಆಗಬೇಕು ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಡ ತಂದು ಇವತ್ತು ಅದನ್ನು ಕೂಡ ನೇಮಕವನ್ನ ಮಾಡ್ಕೊಳ್ಳುವಂತ ಒಂದು ಆಗಿದೆ.
ಸುಮಾರು ನನಗನ್ಸುತ್ತೆ 3,000ಕ್ಕಿಂತ ಹೆಚ್ಚು ಜನರು ಇಲ್ಲಿ ಕೆಲಸ ಮಾಡ್ತಾರೆ ಮಹಾನಗರ ಪಾಲಿಕೆಯಲ್ಲಿ. ತಾವೇನು 7ನೇ ವೇತನವನ್ನ ಇಡೀ ರಾಜ್ಯಾದ್ಯಂತ ಜಾರಿಗೆ ತಂದು ಎಲ್ಲ ರಾಜ್ಯದಲ್ಲಿ ಇರುವಂತಹ ಎಲ್ಲ ಸರ್ಕಾರಿ ನೌಕರರಿಗೆ ತಾವು ಸವಲತ್ತನ್ನ ಕೊಡ್ತಾ ಇದ್ದೀರಿ. ರಾಜ್ಯದ ಹಣಕಾಸಿನಿಂದ ಅವರಿಗೆ ವೇತನವನ್ನ ಕೊಡ್ತಾ ಇದ್ದೀರಿ. ಆದ್ರೆ ನಮ್ಮ ದುರ್ಭಾಗ್ಯ ಅನ್ಬೇಕು, ಕಲಬುರಗಿ ಅಲ್ಲ ಎಲ್ಲ ಮಹಾನಗರ ಪಾಲಿಕೆಗಳಲ್ಲಿ ಇವತ್ತು ಅಲ್ಲಿನ ಜನರು ವಾಸವನ್ನ ಮಾಡ್ತಾ ಇರುವಂತ ಜನರ ಒಂದು ಟ್ಯಾಕ್ಸ್ ನಿಂದ ಇವತ್ತು ಅವರಿಗೆ ತಾವು ವೇತನವನ್ನ 18% ಅನ್ನ ಏನು ಕೊಡಬೇಕು ಅಂತ ಹೇಳಿ ಆದೇಶ ಸರ್ಕಾರ ಮಾಡಿದೆ. ಇದು ನಿಜಕ್ಕೂ ನಮ್ಮೆಲ್ಲರ ಒಂದು ದುರಾದೃಷ್ಟ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ. ಯಾಕೆ ನಮಗೆ 2ನೇ ದರ್ಜೆ ನೌಕರರು ಅಂತ ಹೇಳಿ ಸರ್ಕಾರ ವಿಚಾರ ಮಾಡ್ತಾ ಇದೆ. ಅನೇಕ ತಾವೇನು ಬೇಡಿಕೆಗಳು ಇಟ್ಟಿರಿ, 7ನೇ ವೇತನ ಯಾವ ರೀತಿ ಇಡೀ ರಾಜ್ಯಾದ್ಯಂತ ಸರ್ಕಾರಿ ನೌಕರಿಗೆ ಕೊಡ್ತಾ ಇದ್ದೀರಿ, ಅದೇ ಮಾದರಿಯಲ್ಲಿ 18% ಇನ್ ಮುಂದೆ ನಮ್ಮ ಕಲಬುರಗಿಯ ಜನರು ಕೊಡುವಂತ ತೆರಿಗೆಯಿಂದ ನಾವು ಇದನ್ನ ಭರಿಸೋದಿಲ್ಲ. ಇವತ್ತು ನೇರವಾಗಿ ಸರ್ಕಾರ ಅದನ್ನ ಕೊಡಬೇಕು ಅಂತ ಹೇಳಿ ನಾವು ಕೂಡ ಇವತ್ತು ಒತ್ತಾಯವನ್ನ ಮಾಡುವಂಥದ್ದು. ಅದರ ನಂತರ ತಮ್ಮ ಏನು 2-3 ಬೇಡಿಕೆಗಳಿದಾವೆ, ಅವೆಲ್ಲವನ್ನು ಕೂಡ ಸರ್ಕಾರ ಈಡೇರಿಸಬೇಕು ಅಂತನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಚಂದು ಪಾಟೀಲ್ ಅವರು, ನಾವು ನಿಮ್ಮ ಈ ಒಂದು ಹೋರಾಟ ಕೇವಲ ಒಂದು ದಿವಸ ಮಾಡಿ ಇದನ್ನ ನಿಲ್ಲಿಸೋದಂಥದ್ದಲ್ಲ. ನಿರಂತರವಾಗಿ ಸರ್ಕಾರ ಎಲ್ಲಿವರೆಗೂ ಇದನ್ನ ಒಪ್ಕೊಳ್ಳಲಿಲ್ಲೋ ಅಲ್ಲಿವರೆಗೂ ನಾವು ನಿಮಗೆ ಬೆಂಬಲವಾಗಿ ನಾವು ಮತ್ತು ಚಂದು ಪಾಟೀಲ್ ನಿಮ್ಮ ಜೊತೆಯಲ್ಲಿ ನಿಲ್ತೇವೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನಗಳಲ್ಲಿ ಸರ್ಕಾರ ಅಧಿಕಾರದಲ್ಲಿ ಇರುವಂತದ್ದು ಇವತ್ತು ಬಹಳಷ್ಟು ಏನು ಹೊರೆ ಆಗೋದಿಲ್ಲ. ಲಕ್ಷಾಂತರ ಸರ್ಕಾರಿ ನೌಕರರಿಗೆ ಸಂಬಳ ಕೊಡುವಂತ ಸಂದರ್ಭದಲ್ಲಿ ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಾ ಇರುವಂತ 3,000ಕ್ಕಿಂತ ಹೆಚ್ಚಿರುವಂತ ಒಂದು ಸರ್ಕಾರಿ ನೌಕರರಿಗೆ ತಾವು ನೇರವಾಗಿ ಸರ್ಕಾರದಿಂದನೇ ಇದನ್ನ ಭರಿಸಿದ್ರೆ ಅದೇನು ಬಹಳ ದೊಡ್ಡ ಹೊರೆಯನ್ನ ಏನು ಬೀಳೋದಿಲ್ಲ. ಮತ್ತು ಅದೇ ರೀತಿ ಯಾವ ರೀತಿ ಪ್ರಮೋಷನ್ಗೆ ನಮಗೆ ತಾರತಮ್ಯ ಆಗ್ತಾ ಇದೆ, ಅದನ್ನು ಕೂಡ ಇವತ್ತು ಸರ್ಕಾರ ಬಡ್ತಿಯಲ್ಲೂ ಕೂಡ ಇವತ್ತಿನ ದಿವಸ ಯಾವ ರೀತಿ ಬೇರೆ ಸರ್ಕಾರಿ ನೌಕರರಿಗೆ ಬಡ್ತಿಯಲ್ಲಿ ಇವತ್ತು ಅವರಿಗೆ ಅವಕಾಶ ಸಿಗ್ತಾ ಇದೆ, ಅದನ್ನು ಕೂಡ ಇವತ್ತು ನಮ್ಮ ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ಮತ್ತು ಇಲ್ಲಿ ಕೆಲಸ ಮಾಡ್ತಾ ಇರುವಂತ ಎಲ್ಲರಿಗೂ ಕೂಡ ಬಡ್ತಿಯಲ್ಲೂ ಕೂಡ ಸರಿಯಾದಂತ ಒಂದು ಬಡ್ತಿಯನ್ನು ಕೂಡ ಅವರಿಗೆ C&R ಮುಖಾಂತರ ಅದಕ್ಕೆ ಅವರಿಗೆ ಒದಗಿಸಬೇಕು ಅಂತ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮ ಮುಷ್ಕರಕ್ಕೆ, ತಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದರೂ ಎಚ್ಚೆತ್ತು ಇದನ್ನ ಬಗೆಹರಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಇಡೀ ಕಲಬುರಗಿ ನಗರವನ್ನ ನಾವೆಲ್ಲರೂ ಸೇರಿ ಇವತ್ತಿನ ದಿವಸ ಬಂದ್ ಮಾಡಬೇಕಾಗತ್ತೆ ಅಂತ ಅನ್ನುವ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ, ನನ್ನ ಕರೆಸಿ ಒಂದು ಹೋರಾಟಕ್ಕೆ ನನ್ನನ್ನು ಕರೆಸಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿ. ये समाचार बुलेटिन प्रायोजित था गोल्डन गेट PU कॉलेज ऑफ साइंस एंड कॉमर्स द्वारा। आपके सपनों का कॉलेज, आपके बेहतर भविष्य की पहचान। नौशीन कॉलोनी, मलगत्ती रोड, गुलबर्गा। साल 2025 और 26 के लिए एडमिशन शुरू हो चुके हैं। ये समाचार मैक्स मल्टी स्पेशलिटी हॉस्पिटल द्वारा प्रायोजित है, जो 24 घंटे 7 दिन आपातकालीन ट्रॉमा और क्रिटिकल केयर सेंटर है, और यह हागरगा सर्कल, रिंग रोड, गुलबर्गा में सुविधाजनक स्थान